ನಮಸ್ಕಾರ. ಇವತ್ತಿನ ವಿಡಿಯೋದಾಗ ಸಿದ್ಧಾರೂಢ ಮಠ 900 ವರ್ಷಗಳ ಇತಿಹಾಸವಿರುವ ಚಂದ್ರಮೌಳೇಶ್ವರ ಟೆಂಪಲ್ಗೆ ಬಂದೀನಿ. ಇವುಗಳಿಂದ ಒಳಗೊಂಡೈತಿ. ವಿಡಿಯೋ ಫುಲ್ ನೋಡಿ, ಹೋಗುವಾಗ ಏನೋ ಒಂದು ಎಮೋಷನ್ ತೊಗೊಂಡೈತಿ. ಈ ಗುಡಿದಾಗ 2 ಶಿವಲಿಂಗ ಅದಾವ. ಅದ್ರಾಗ ಒಂದು ಶಿವಲಿಂಗ ಚತುರ್ಮುಖ ಶಿವಲಿಂಗ ಐತಿ, ಅಂದರೆ 4 ಕಡೆನೂ ಮುಖಗಳದಾವ. ಕೈಲಾಸ ಮಂಟಪ ಅಂತೂ ಯಾವುದೇ ಕೈಲಾಸಕ್ಕಿಂತ ಕಮ್ಮಿ ಇಲ್ಲ ಅನ್ನಂಗೆ ಕಾಣತೈತಿ. ಅಜ್ಜರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ಬೇಕಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆ ಮಾಡಿದ ಮಹಾಪುರುಷರು. ಈ ಆರೋಢ ದೀಪ ನೋಡಾತಿರಲ್ಲ, ಇದು ಶತಮಾನಗಳ ಹಿಂದನೇ ಹಚ್ಚಿಟ್ಟಿದ್ದು. ಯಾವುದೇ ಗಾಳಿ ಬಿರುಗಾಳಿಗೂ ಶಾಂತವಾಗಿಲ್ಲ. ಶಿವರಾತ್ರಿ ದಿನ ಇದು ಯಾಕೆ ಇಷ್ಟು ಗದ್ದಲ ಐತೆ ಅಂತೇಳಿ ಏನಾರ ಅನ್ಕೊಳತ್ತಾರಲ್ಲ, ಇದಕ್ಕೆ ಕಾರಣ ಈ ದಿನ ಐತಲ್ಲ, ಈ 3 ಕಿಂಡಿಗಳಿಂದ ಸೂರ್ಯನ ಕಿರಣ ಡೈರೆಕ್ಟ್ ಶಿವಲಿಂಗದ ಮೇಲೆ ಹೋಗ್ಬಿಡ್ತಾವಂತ. UK ವಿಡಿಯೋ ಅಂದಮೇಲೆ ಗಿರಿಮಿಟ್ಟಿ ಮಿರ್ಚಿ ಇರ್ಲಿಕ್ಕಂದ್ರೆ ಹೆಂಗೆ? ಅಜ್ಜನ ಜಾತ್ರೆ ಬಂತಂದ್ರೆ ಸಾಕು, ಹುಬ್ಳಿ ಜನದ ಮಕದಾಗ ಅದೊಂದು ಖುಷಿನೇ ಬೇರೆ. ನೋಡ್ರಿ ಈ ಜಾತ್ರೆ ಲೈಟ್ನಾಗ ಅಜ್ಜನ ಮಠ ಹೆಂಗೆ ಕಾಣತೈತಿ ಅಂತೇಳಿ. ಇದು ಜಕಣಾಚಾರ್ಯರ ಶಿಲ್ಪಕಲೆಯಲ್ಲಿ ಮೂಡಿ ಬಂದ ಗುಡಿಯಾಗಿದೆ. ಇಲ್ಲಿ ಜಾನಪದದ ಮೂಲದ ಪ್ರಕಾರ ಜಕಣಾಚಾರ್ಯರಿಗೆ ಈ ದೇವಾಲಯ ಸೂರ್ಯಾಸ್ತದಿಂದ ಸೂರ್ಯೋದಯವರೆಗೆ ಕಟ್ಟಾಕಿ ಹೇಳ್ತಾರಂತೆ. ಆಗ ಇವರು ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ದೇವಾಲಯವನ್ನು ಬರೀ ಒಂದೇ ರಾತ್ರಿಯಲ್ಲಿ ಕಟ್ಟಿ ನಿಲ್ಲಿಸ್ತಾರೆ. ಇನ್ನೇನು ಗೋಪುರ ಕಟ್ಟಬೇಕು ಅನ್ನೋದ್ರೊಳಗೆ ಸೂರ್ಯೋದಯ ಆಗ್ತೈತೆ ಅಂತ. ಸೊ ಇದನ್ನು ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ಹೋಗ್ತಾರಂತೆ. ಈ ಜಾತ್ರೆ ನೋಡೋಕೆ ಸುತ್ತಮುತ್ತಲಿನ ಊರಿನ ಜನ ಬರೀ ಕಾಲ್ನಡಿಗೆಯಲ್ಲೇ ಇಲ್ಲಿವರೆಗೂ ನಡ್ಕೊತ ಬರ್ತಾರೆ. ಇನ್ನು ಕೆಲವು ಜನ ಟ್ರ್ಯಾಕ್ಟರ್ ತೊಗೊಂಬರ್ತಾರೆ. ದೂರದ ಊರಿನ ಜನ ಅಂತೂ ಒಂದಿನ ಮುಂಚೆಗೆ ಬಂದು ಇಲ್ಲೇ ವರಾಂಡದಲ್ಲಿ ವಸ್ತಿ ಉಳಿತಾರೆ. ಸೀರಿಯಸ್ ಆಗಿ ನೋಡಕತ್ತಾರೆ ನೋಡ್ರಿ, ಹಿಂಗೆ ಗರ್ಲ್ ಫ್ರೆಂಡ್ ಇರೋಂಗೆ. ನಾ ಇನ್ನೊಂದು ಗಮನಿಸಿದ ವಿಷಯ ಏನಂದ್ರೆ, ಹುಬ್ಳಿ ಜನ ಈ ಜಾತ್ರೆನಾಗ ಸೇವೆಯಲ್ಲೇ ಮಗ್ನರಾಕ್ಕಾರ. ಹರಿದು ಬಂದ ಲಕ್ಷಾಂತರ ಜನ ಉಪವಾಸ ಹೋಗಬಾರ್ದಂತೇಳಿ ಹೆಜ್ಜೆ ಹೆಜ್ಜೆಗೂ ಅನೇಕ ಸಂಘಗಳು ವ್ಯಕ್ತಿಗಳಿಂದ ಅನ್ನ ಸಂತರ್ಪಣೆ ಮಾಡ್ತಿರ್ತಾರೆ. ಇನ್ನು ಆಟೋ ಸಂಘಗಳಂತೂ ಕೇಳೇಬೇಡಿ, ಮಠಕ್ಕೆ ಹೋಗಾಕ ಫ್ರೀ ಸರ್ವಿಸ್ ಕೊಡ್ತಾರೆ. ಈ ರೀತಿ ನಾನಾ ಕೆಲಸದಾಗ ಹುಬ್ಳಿ ಮಂದಿ ಅಜ್ಜನ ಸೇವೆ ಒಳಗೆ ಮಗ್ನರಾಕ್ಕಾರ. ಜಾತ್ರೆ ಅನ್ನೋಕ್ಕಿಂತ ಜಾಸ್ತಿ ಎಷ್ಟೋ ಜನಕ್ಕೆ ಜೀವನ ಕಟ್ಟಿಕೊಡುವ ಹುಬ್ಬಳ್ಳಿಯ ಹಬ್ಬ ಆಗಿದೆ. ಸುಮಾರು 6 ವರ್ಷಗಳ ನಂತರ ಮತ್ತೆ ಆ ಹಳೆಯ ಜಾತ್ರೆ, ಅದೇ ಸಣ್ಣ ಹುಡುಗರ ಥರ ಓಡಾಟ. ನಿಜ ಹೇಳ, ನಾವೆಷ್ಟೇ ದೊಡ್ಡವರಾದರೂ ಎಷ್ಟೇ ಬೆಳೆದರೂ ನಮ್ಮೊಳಗೆ ಆ ಮುಗ್ಧ ಮಗು ಸದಾ ಇರುತ್ತೆ. ದಯವಿಟ್ಟು ಆ ಮಗುವನ್ನು ಸಾಯಿಸಬೇಡಿ, ಹಾಗೆಯೇ ಉಳಿಸಿಕೊಳ್ಳಿ. ಯಾಕೆಂದರೆ ನಾವು ನಿಜವಾಗಿಯೂ ಬದುಕ್ತಿದ್ದೇವೆ ಅನ್ನೋ ಭಾವನೆ ಬರೋದೇ ನಾವು ಮತ್ತೆ ಆ ಹಳೆಯ ಬಾಲ್ಯ ಥರ ಕುಣಿದಾಗ ನಿಲ್ಲಿದಾಗ ಮಾತ್ರ. ಯಾರ್ಯಾರು ಪ್ರೀತಿ ಕೊಡ್ತಾ ಇದ್ದೀರಾ ಹಾಗೇ ಕೊಡ್ತೀರಿ. ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ, ಹಳೆ ವಿಡಿಯೋನೆಲ್ಲ ನೋಡ್ಕೊಂಬನ್ನಿ. ಒಂದು ಟೈಮ್ನಲ್ಲಿ ಎಲ್ಲ ಕಳ್ಕೊಂಡಿದ್ದು ನನಗೆ ಹುಬ್ಳಿ ಜೀವನ ತೋರಿಸಿದೆ. ನಾವು ಹುಬ್ಳಿ ಬಿಟ್ಟೋದ್ರು ಹುಬ್ಳಿ ನನ್ನ ಮನಸ್ಸಿನಾಗ ಹಾಗೆ ಉಳಿತೈತಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.